ದೇವರಾಜು ಅರಸು ಅವರು ಮಾಡಿದಂತಹ ಆಡಳಿತ ವೈಖರಿನೇ ಬೇರೆಯಾಗಿತ್ತು. ಸಿದ್ದರಾಮಯ್ಯನವರ ಆಡಳಿತವೇ ಬೇರೆ. ಈ ಸರ್ಕಾರ ಭ್ರಷ್ಟಾಚಾರದಿಂದ ಕೂಡಿದೆ ಅಂತ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ವಾಗ್ದಾಳಿ ನಡೆಸಿದ್ದಾರೆ. ಅರಸು ಅವರ ಜೊತೆಗೆ ಹೋಲಿಕೆ ಮಾಡೋದಕ್ಕಾಗಲ್ಲ. ಅರಸು ಅವರ ರೀತಿಯಲ್ಲಿ ಒಂದು ಒಳ್ಳೆ ಕೆಲಸಗಳನ್ನು ಮಾಡಿಲ್ಲ, ದೊಡ್ಡ ಸಾಧನೆಗಳನ್ನು ಮಾಡಿದ್ದೀವಿ ಅಂತ ಈಗ ಹೊರಟಿದ್ದಾರೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಸಿಎಂ ಸಿದ್ದರಾಮಯ್ಯ ಅವರ ಆಡಳಿತ ವೈಖರಿ ಬಗ್ಗೆ ಆಕ್ರೋಶ ಹೊರಹಾಕಿದ್ದಾರೆ. ಆ ರೀತಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಒಂದು ದೇವರಾಜ ಅರಸು ಜೊತೆ ಕಂಪೇರ್ ಮಾಡೋಕ್ಕಾಗೋದಿಲ್ಲ. ಅವರ ಆಡಳಿತ ವೈಖರಿ ಬೇರೆನೇ, ಇವರ ಆಡಳಿತ ವೈಖರಿ ಬೇರೆ. ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿರುವಂಥ ಈ ಸಂದರ್ಭದಲ್ಲಿ ಈ ರೀತಿಯ ಸಮಾವೇಶದಿಂದ ಅಥವಾ ಏನೋ ದೊಡ್ಡ ಒಂದು ಸಾಧನೆಯನ್ನು ಮಾಡ್ತೇನೆ ಅಂತೇಳಿ ಹೊರಟಿರುವಂಥದ್ದು ಇದು ಯಾವುದೇ ಕಾರಣಕ್ಕೂ ಜನ ಮೆಚ್ಚೋದಿಲ್ಲ. ಆ ರೀತಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಒಂದು ದೇವರಾಜ ಅರಸು ಜೊತೆ ಕಂಪೇರ್ ಮಾಡೋಕ್ಕಾಗೋದಿಲ್ಲ. ಅವರ ಆಡಳಿತ ವೈಖರಿ ಬೇರೆನೇ, ಇವರ ಆಡಳಿತ ವೈಖರಿ ಬೇರೆ. ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿರುವಂಥ ಈ ಸಂದರ್ಭದಲ್ಲಿ ಈ ರೀತಿಯ ಸಮಾವೇಶದಿಂದ ಅಥವಾ ಏನೋ ದೊಡ್ಡ ಒಂದು ಸಾಧನೆಯನ್ನು ಮಾಡ್ತೇನೆ ಅಂತೇಳಿ ಹೊರಟಿರುವಂಥದ್ದು ಇದು ಯಾವುದೇ ಕಾರಣಕ್ಕೂ ಜನ ಮೆಚ್ಚೋದಿಲ್ಲ. ಆ ರೀತಿ ಒಂದು ಇನ್ನು ಸಿದ್ದರಾಮಯ್ಯ ಅವರು ಮೇ 2028ರವರೆಗೂ ಇರಬೇಕು ಅಂತ ನಾನು ಹಾರೈಸಿದ್ದೀನಿ ಅಂತ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. 2028ರವರೆಗೆ ಸಿಎಂ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿಬೇಕು ಅಂತ ಹಾರೈಸಿದ್ದೀನಿ. ಸಿದ್ದರಾಮಯ್ಯನವರು 75 ವರ್ಷದ ಕಾರ್ಯಕ್ರಮ ಮಾಡಿದ್ದಾರೆ. ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷಕ್ಕಾಗಿ ಸಾಕಷ್ಟು ಹೆಚ್ಚು ವೋಟುಗಳು ಬರಲಿ ಅಂತ ನಾವು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಕಾರ್ಯಕ್ರಮದ ಐಡಿಯಾ ಕೊಟ್ಟಿದ್ದೆ ನಾನು ಅಂತ ಬಸವರಾಜ ರಾಯರೆಡ್ಡಿ ಮಾತನಾಡಿದ್ದಾರೆ. ಅದಕ್ಕೆ ನಾವು ಸಿದ್ದರಾಮಯ್ಯಂದು 75 ವರ್ಷದ ಒಂದು ಜನ್ಮ ದಿನೋತ್ಸವ ಮಾಡಿದ್ದು ಅವ್ರ ಸಲುವಾಗಲ್ಲ, ಕಾಂಗ್ರೆಸ್ ರಿವೈವಲ್ ಸಲುವಾಗಿ, ಕಾಂಗ್ರೆಸ್ ಪಾರ್ಟಿಗೆ ಹೆಚ್ಚು ಓಟ್ ಬರಲಿ ಅನ್ನೋಂಥ ದೃಷ್ಟಿಕೋನದಿಂದ ಒಂದು ಇದನ್ನಿಟ್ಟುಕೊಂಡು ನಾನೇ ಐಡಿಯಾ ಕೊಟ್ಬಿಟ್ಟು ಇದಕ್ಕೆ ನೀವು ಟಚಪ್ಪು ಸ್ವಲ್ಪ ಎಲ್ಲ, ಯಾಕಂದ್ರೆ ಈ ಜಾತಿ ವ್ಯವಸ್ಥೆ ನಮ್ಮ ದೇಶದಲ್ಲಿ ಇರೋದ್ರಿಂದ ಯಾರನ್ನಾರ ಮಾಡಬೇಡ್ರಿ, ನನಗೆ ದೇಶಪಾಂಡೆ ಮುಂತವ್ರಿಗೆಲ್ಲ ಸ್ವಲ್ಪ ಜವಾಬ್ದಾರಿ ಇಟ್ಕೊಂಡು ಮಾಡಿರಿ ಅಂತ ಹೇಳಿ. ಅದಕ್ಕೆ ಅವ್ರು ಯಾರನ್ನೂ ಇದು ತರಲಿಲ್ಲ, ನಾವೇ ಮಾಡಿದ್ವಿ. ಅದಕ್ಕೆ ಈಗ ಅವರು ಸಮಾಜದ ಎಲ್ಲ ತತ್ವದ ಜನನ ಅರ್ಥ ಮಾಡ್ಕೊಂಡಾರ. ಮತ್ತು ನೀವು ವಿಚಾರ ಮಾಡಬೇಕು, ನಾವೇನು ಲಿಂಗಾಯತರಿದ್ದೇವೆ,